ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ರಾಜ್ಯ ಸರ್ಕಾರ ಶಿಕ್ಷಣ, ಆರೋಗ್ಯ, ಲೋಕೋಪಯೋಗಿ ಮುಂತಾದ ಎಲ್ಲ ಇಲಾಖೆಗಳಲ್ಲಿ ಮತ್ತು ನಿಗಮ ಮಂಡಳಿಗಳಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದು ಆರ್ಥಿಕವಾಗಿ ದಿವಾಳಿ ಆಗಿರುವ ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರ ವಸತಿ ನಿಗಮದ ಮನೆಗಳನ್ನು ಹಣ ಕೊಟ್ಟವರಿಗೆ ಮಾತ್ರ ನೀಡಿ ಹಗಲುದರೋಡೆ ಮಾಡುತ್ತಿದ್ದು, ಆಳಂದ ಶಾಸಕ BR ಪಾಟೀಲ್ ಹಾಗೂ ಸಚಿವ ಜಮೀರ್ ಅಹಮದ್ ಖಾನ್ ರವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಮನೆಗಳನ್ನು ಹಣ ಪಡೆದು ಹಂಚಿರುವ ಬಗ್ಗೆ ದೂರವಾಣಿ ಕರೆಯಲ್ಲಿ ಮಾತನಾಡಿಕೊಂಡಿದ್ದನ್ನು ಪ್ರಸ್ತಾಪಿಸಿ ರಾಜ್ಯ ಸರ್ಕಾರ ಎಲ್ಲ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ನಡೆಸಿದೆ ಎಂದು ಮಾಜಿ ಶಾಸಕ ಸುನಿಲ್ ಹೆಗ್ಡೆ ಹೇಳಿದರು. ಶುಕ್ರವಾರ ಪಟ್ಟಣದ ಗಣೇಶ್ ಕಲ್ಯಾಣ ಮಂಟಪದಲ್ಲಿ ಮಾಜಿ ಶಾಸಕರು ಹಾಗೂ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸದಸ್ಯರಾದ ಸುನಿಲ್ ಹೆಗ್ಡೆ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ SL ಘೋಟ್ನೇಕರ್ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಮತ್ತು ಜನವಿರೋಧಿ ನೀತಿಗಳ ವಿರುದ್ಧ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ, ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರಿಗೆ ಭ್ರಷ್ಟಾಚಾರದ ಹಣದಲ್ಲಿ ಪಾಲು ನೀಡುತ್ತಿರುವ ಬಗ್ಗೆ ಶಾಸಕರ ಹೇಳಿಕೆ ಪುಷ್ಟಿ ನೀಡುತ್ತದೆ ಎಂದು ಆರೋಪಿಸಿ, ರಾಜ್ಯಪಾಲರು ಮಧ್ಯಪ್ರವೇಶಿಸಿ ಈ ಹಗರಣದ ಬಗ್ಗೆ ರಾಷ್ಟ್ರಪತಿಗಳಿಗೆ ವರದಿ ಸಲ್ಲಿಸಿ ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಆಗ್ರಹಿಸಿದರು. ಇಂಧನ ಇಲಾಖೆ ತಪ್ಪು ನೀತಿಗಳಿಂದ ಇತ್ತೀಚಿನ ದಿನಗಳಲ್ಲಿ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ ಮತ್ತು ಹೆಸ್ಕಾಂನವರು ಈ ಭಾಗದ ರೈತರ ಬೋರ್ವೆಲ್ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುತ್ತಿರುವುದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿ ಉಗ್ರ ಹೋರಾಟ ಎಚ್ಚರಿಕೆ ನೀಡಿದರು. ಬಡವರ, ರೈತರ, ಜನಸಾಮಾನ್ಯರ ಬಗ್ಗೆ ಕಾಳಜಿ ಇಲ್ಲದ ಇಂತಹ ದುಷ್ಟ ಸರ್ಕಾರ ಆದಷ್ಟು ಬೇಗ ತೊಲಗಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಂಡಲ್ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಘಟ್ಕಾಂಬಳೆ, ನಗರ ಘಟಕದ ಅಧ್ಯಕ್ಷ ತಾನಾಜಿ ಪಟ್ಟೇಕರ್, ST ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ನಾರಾಯಣ್ ನಾಯ್ಕ್, ಯುವ ಮೋರ್ಚಾ ಅಧ್ಯಕ್ಷ ಯಲ್ಲಪ್ಪ ಹೆಳವರ್, ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಜ್ಞಾನೇಶ್ ಮಾನ್ಗೆ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದ ಜನರ ಪ್ರಜಾಪ್ರಭುತ್ವದ ರಕ್ಷಣೆ ಮಾಡ್ತೇನೆ ಅಂತ ಪ್ರಮಾಣ ತೆಗೆದುಕೊಂಡಿದ್ರು. ನಿಮ್ಮ ಸರ್ಕಾರ ಮಾಡಿದ್ರೇನು, ಮತ್ತೊಂದು ಸರ್ಕಾರ ಮಾಡಿದ ಸರ್ಕಾರ ಅಲಗಾಡ್ತೇತೋ ಮಲಗ್ತೇತೋ. ನೀವು ಜನರಿಗಾದಂಥ ಮೋಸವನ್ನ ಶಾಸಕರು ಜನಪ್ರತಿನಿಧಿಯಾಗಿ ಪ್ರಮಾಣ ವಚನ ತಗೊಂಡಿದ್ದರಿಂದ ಅದನ್ನು ಜನರಿಗೆ ಹೇಳುವಂಥ ಕೆಲಸ ಆಗಬೇಕಾಗಿದೆ. ಮತ್ತು ಇದು ಮುಖ್ಯಮಂತ್ರಿಗಳ ಅತಿ ಆಪ್ತ ಶಾಸಕರೇ ಹೇಳ್ದಾಗಂತ BR ಪಾಟೀಲ್ ಇವತ್ತಿನ ದಿನ. ಹೀಗಾಗಿ ಈ ಏನು ಭ್ರಷ್ಟಾಚಾರ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಅತಿಯಾಗಿ ಮಿತಿಮೀರಿ ಹೋಗಿದ್ದಿದೆ. ನನ್ನ ವಿನಂತಿ ಏನಿದೆ ಅಂತ ಹೇಳಿದರೆ, ರಾಜ್ಯಪಾಲರು ಇದಕ್ಕೆ ನಡೆಕೆ ಇಂಟರ್ವ್ಯೂನ್ ಆಗಬೇಕು. ಕೂಡಲೇ ಕೇಂದ್ರ ಸರ್ಕಾರಕ್ಕೆ ವರದಿ ಕೊಡಬೇಕು ರಾಷ್ಟ್ರಪತಿಗಳಿಗೆ. ರಾಷ್ಟ್ರಪತಿ ವರದಿ ಕೊಟ್ಟು ಇದನ್ನು ರಾಷ್ಟ್ರಪತಿಗಳ ರಾಜ್ಯಪಾಲರ ಮುಖಾಂತರ ಈ ಭ್ರಷ್ಟಾಚಾರದ ತನಿಖೆಯನ್ನು ಮಾಡಿಸಬೇಕು ಯಾವುದಾದ್ರೂ ಒಂದು ಸಂಸ್ಥೆಯಿಂದ. ಇಲ್ಲಾಂದರೆ ಇನ್ನು ಉಳಿದಂಥ ಮುಂದಿನ 3 ವರ್ಷದಲ್ಲಿ ವಿಧಾನಸೌಧನೂ ಮಾರೋದಕ್ಕೂ ಹಿಂದೆ ಮುಂದೆ ನೋಡಿದಂಥ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಲ್ಲಿ, ಮಂತ್ರಿಗಳಲ್ಲಿ ತಲೆ ಮಾಡಿದ್ದೀವಿ. ವಾಲ್ಮೀಕಿ ಇದ್ರೊಳಗೆ ಹಗರಣ ಮಾಡಿದ್ವಿ, OU ನಿಗಮದೊಳಗೆ ಹಗರಣ ಮಾಡಿದ್ವಿ. ಎಲ್ಲ ಹಗರಣ ಇದನ್ನು ನಾವು BJP ಅವರು ಎತ್ತು ತೋರಿಸಿದ್ದೀವಿ, ಪಾದಯಾತ್ರೆ ಮಾಡಿದ್ದೀವಿ. ಏನು ಮಾಡಿದ್ರು ಸಹ ಜಪ್ಪು ಚರ್ಮಿ ಕ್ವಾಣ ಇದ್ದಂಗೆ ಏನೂ ಫರಕ್ ಬಿಡದ ದುಡ್ಡು ಮೇಯ್ಕೋತ ಹೋಗುವಂಥದ್ದಕ್ಕೆ ನಿನ್ನೆ ದಿನ ಅವ್ರ ಪಕ್ಷದ ಶಾಸಕ BR ಪಾಟೀಲ್ ಅನ್ನು ಹಿಂದೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರಿದ್ದಂತಿದೆ. ಆಮೇಲೆ ಅದು ಆಡಿಯೋ ಕೇಳಿದ್ರು ಇಲ್ಲೋ ಕ್ಲಿಯರ್ ಆಗಿ ಹೇಳಾಕ್ತಾರ. ವಸತಿ ನಿಗಮೊಳಗ ಮನಿ ಕೊಡಾಗ ದುಡ್ಡು ಕೇಳಾಕತ್ತಾರ. ಮತ್ತು ಅಲ್ಲಿ ಒಬ್ಬ ಸರ್ಫರಾಜನು ಅವ್ರ ಕಾರ್ಯದರ್ಶಿ ಬಹಿರಂಗಪಡಿಸ್ತಾನೆ, ಸರ್ಕಾರ ಬಂದ ನಂತರ ನಮ್ಗೆ ಬಂದಂಥ ಮನೆಗಳೇ 10,000 ಆಗ್ತೀವಲ್ಲ ಅಂತ. BR ಪಾಟೀಲ್ ಏನು ಹೇಳಿದ್ರು, ಅವ್ರದ ಲೆಟ್ರಿಗೆ ಕಿಮ್ಮತ್ತಿಲ್ಲ. ಅದರ ಪಂಚಾಯತಿ ಮೆಂಬರು ಮತ್ತು ಇವ್ರು ಹೋಗ್ತೇ ಸಲ ರೊಕ್ಕ ಕೊಟ್ಟ, ಅವ್ನು ಸರ್ಪ್ರಾಜದಲ್ಲ ಅವನ ಕಡೆ ರೊಕ್ಕ ಕೊಟ್ಟ, ಅವ್ರು ಇವ್ರಿಗೆ ಕೊಟ್ಟ, ಆಮೇಲೆ ಅವರು ಅಡಕ್ತವ್ರು ರೊಕ್ಕ ಅಂದರೆ ಈ MLA ಏನೋ ಯಾರಿಗೆ ಏನು ಫಾಯ್ದೆ. ಅದು ಮತ್ತು BR ಪಾಟೀಲ್ ಅವರು ಇದರದ ಉಪಾಧ್ಯಕ್ಷ ಅದಾರ, ಯೋಜನಾ ಆಯೋಗದ ಉಪಾಧ್ಯಕ್ಷ ಅದಾರ. ಅಂಥವ್ರಿಗೆ ಇವ್ರು ತಿಳಿದಿಲ್ಲ ಅಂತ ಹೇಳಿದರೆ ಅಧಿಕಾರಿಗಳು ಮತ್ತು ಬೇರೆ MLAಗಳ ಪರಿಸ್ಥಿತಿ ಏನು? ಬೇರೆ MLAಗಳು ಸಹ ಹಪಾಟಿ ಮಾಡೋದ. ನಾವು ಇಲೆಕ್ಷನ್ಗೆ ಎಷ್ಟು ದೊಡ್ಡ ರೊಕ್ಕ ಹಾಕ್ಯಪ್ಪ, ಬರೀ ಮಂತ್ರಿಗಳು ತಿನ್ನತಾರೆ, ನಮ್ಗೆ ಏನು ಸಿಗೋದಂದ್ರೆ ಅವರು ಒಂದು ಕಡೆ ಈ ರೀತಿ ಇವತ್ತು ಈ ರೀತಿ ಭ್ರಷ್ಟಾಚಾರ ಇಡೀ ನಮ್ಮ ಭಾರತ ದೇಶದಲ್ಲೇ ಅಲ್ಲ, ಇಡೀ ಜಗತ್ತಿನಲ್ಲೇ ಇಲ್ಲ ಕಾಣಿಸ್ತೈತೆ.